ಉದ್ವಿಗ್ನತೆ ಹೆಚ್ಚುತ್ತಿರುವ ಸಮಯದಲ್ಲಿ ಚೀನಾ, ರಷ್ಯಾ ಮತ್ತು ಇರಾನ್ನ ಯುದ್ಧ ನೌಕೆಗಳು ದಕ್ಷಿಣ ಆಫ್ರಿಕಾಗೆ ಆಗಮಿಸಿವೆ. ಇವು ಸಾಮಾನ್ಯ ಭೇಟಿ ಅಲ್ಲ, ಇವು ನೌಕಾ ಯುದ್ಧ ಅಭ್ಯಾಸಗಳು ಅಂದರೆ ನಾವೆಲ್ ಡ್ರಿಲ್ಸ್. ಈ ಅಭ್ಯಾಸಗಳು ಬ್ರಿಕ್ಸ್ ಗುಂಪಿನ ಅಡಿಯಲ್ಲಿ ಚೀನಾ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ. ನಮಸ್ಕಾರ, ನಾನು ಗಂಗಾ ಡಿಎಲ್, ಇದು ಗಂಗಾ IAS ಕನ್ನಡದಲ್ಲಿ UPSC ಸರಳವಾಗಿ. ಇಂದು ನಾವು ಮಾತಾಡಲಿರುವ ವಿಷಯ ಚೀನಾ, ರಷ್ಯಾ ಮತ್ತು ಇರಾನ್ನ ಯುದ್ಧ ನೌಕೆಗಳು ದಕ್ಷಿಣ ಆಫ್ರಿಕಾಗೆ ಏಕೆ ಬಂದಿವೆ, ಇದಕ್ಕೆ ಬ್ರಿಕ್ಸ್ನ ಜೊತೆ ಏನು ಸಂಬಂಧ ಮತ್ತು ಇದರಿಂದ ಅಮೆರಿಕ ಮತ್ತು ದಕ್ಷಿಣ ಆಫ್ರಿಕಾ ಸಂಬಂಧಗಳಿಗೆ ಏನು ಪರಿಣಾಮ ಬೀರುತ್ತಿವೆ. ಸ್ನೇಹಿತರೆ, ಈ ಒಂದು ಸುದ್ದಿಯಲ್ಲಿ ಜಾಗತಿಕ ರಾಜಕೀಯ, ನೌಕಾ ಭದ್ರತೆ, ಶಕ್ತಿ, ರಾಜತಾಂತ್ರಿಕತೆ ಎಲ್ಲವೂ ಸೇರಿವೆ. ಇದು UPSC ಪ್ರಿಲಿಮ್ಸ್ ಮತ್ತು ಮೀನ್ಸ್ ಎರಡಕ್ಕೂ ಬಹಳ ಮುಖ್ಯವಾದ ವಿಷಯ. ಮೊದಲು ಬ್ರಿಕ್ಸ್ ಬಗ್ಗೆ ನೋಡೋಣ. ಬ್ರಿಕ್ಸ್ ಅಂದರೆ ಏನು ಹಾಗಾದರೆ? ಟೋಟಲ್ ಆಗಿ ಹೇಳೋದಾದರೆ ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ಸೇರಿದಂತೆ ಇದು 5 ದೇಶಗಳ ಅಭಿವೃದ್ಧಿಶೀಲ ರಾಷ್ಟ್ರಗಳ ವೇದಿಕೆ. ಸೊ ಇದರಲ್ಲಿ 2024ರಲ್ಲಿ ಇರಾನ್ ಬ್ರಿಕ್ಸ್ಗೆ ಸೇರ್ಪಡೆಗೊಂಡಿತ್ತು ಮತ್ತು ಈಗ ಬ್ರಿಕ್ಸ್ನ ಅಮೆರಿಕ ಮತ್ತು ಪಶ್ಚಿಮ ರಾಷ್ಟ್ರಗಳಿಗೆ ಪರ್ಯಾಯ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ. ಈ ನೌಕಾ ಅಭ್ಯಾಸಗಳ ಮುಖ್ಯ ಉದ್ದೇಶವೇನೆಂದರೆ ಸಮುದ್ರ ಭದ್ರತೆ ಅಂದರೆ ಮ್ಯಾರಿಟೈಮ್ ಸೆಕ್ಯುರಿಟಿ ಮತ್ತು ಆಂಟಿ ಪ್ಯಾರಸಿ ಕಾರ್ಯಾಚರಣೆಗಳು ಮತ್ತು ಪ್ರಮುಖ ಸಂಯುಕ್ತ ನೌಕಾ ತರಬೇತಿಗಳು ಮತ್ತು ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಸೇನಾ ಸಹಕಾರ ಗಟ್ಟಿಗೊಳ್ಳುವುದು. ಅಂದರೆ ಇದು ಕೇವಲ ಭದ್ರತೆಯ ವಿಷಯವಲ್ಲ, ಇದರಲ್ಲಿ ರಾಜಕೀಯ ಸಂದೇಶವೂ ಇದೆ. ಮತ್ತು ಈ ಅಭ್ಯಾಸಗಳು ನಡೆಯುತ್ತಿರುವ ಸ್ಥಳ ಯಾವುದಂದರೆ ಸಿಮೋನ್ಸ್ ಟೌನ್. ಇದು ದಕ್ಷಿಣ ಆಫ್ರಿಕಾದ ಪ್ರಮುಖ ನೌಕಾನೆಲೆಯ ಒಂದು ಸ್ಥಳ. ಯಾಕಂದರೆ ಇಲ್ಲಿ ಹಿಂದೂ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರ ಸೇರುವಂತಹ ಸ್ಥಳ. ಹಾಗಾದರೆ ಚೈನೀಸ್ ಮತ್ತು ಇರಾನಿಯನ್ ರೋಲ್ ಏನೆಂದರೆ ಚೀನಾದಿಂದ ಬಂದಿರುವ ಪ್ರಮುಖ ಯುದ್ಧ ನೌಕೆ ತೆಂಗ್ಸಾಂಗ್ ಡೆಸ್ಟ್ರಾಯರ್ 161 ಮೀಟರ್ ಉದ್ದದ ಅತ್ಯಾಧುನಿಕ ಯುದ್ಧ ನೌಕೆಯಾಗಿದೆ. ಇರಾನ್ ಯುದ್ಧ ಪಡೆಯು ಈ ಅಭ್ಯಾಸದಲ್ಲಿ ಭಾಗವಹಿಸುತ್ತಿದೆ ಮತ್ತು ಇದೇ ಸಮಯದಲ್ಲಿ ಇರಾನ್ ಒಳಗೆ ಇಸ್ಲಾಮಿಕ್ ರಿಪಬ್ಲಿಕ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಹೆಚ್ಚಾಗುತ್ತಿವೆ. ಹಾಗೂ ಈ ಪ್ರದೇಶವು ಜಾಗತಿಕ ಸಮುದ್ರ ವ್ಯಾಪಾರಕ್ಕೆ ಅತ್ಯಂತ ತಂತ್ರಾತ್ಮಕ ಅಥವಾ ಸ್ಟ್ರಾಟಜಿಕ್ ಸ್ಥಳವೂ ಕೂಡ ಆಗಿದೆ. ಈ ಅಭ್ಯಾಸವು ಅಮೆರಿಕ ಮತ್ತು ದಕ್ಷಿಣ ಆಫ್ರಿಕಾದ ನಡುವಿನ ಸಂಬಂಧಗಳನ್ನು ಇನ್ನಷ್ಟು ಹದಗೆಡಿಸುತ್ತಿವೆ. ಹಾಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಕ್ಷಿಣ ಆಫ್ರಿಕಾವನ್ನು ವಿಶ್ವದ ಕೆಟ್ಟ ಪಾತ್ರಧಾರಿಗಳಿಗೆ ಬೆಂಬಲ ನೀಡುತ್ತಿವೆ ಎಂದು ಆರೋಪಿಸಿದ್ದಾರೆ. ಯಾಕೆಂದರೆ ವಿಶೇಷವಾಗಿ ಇರಾನ್ನೊಂದಿಗೆ ಇರುವ ಸಂಬಂಧ ಅಮೆರಿಕದ ಅಸಮಾಧಾನಕ್ಕೆ ಕಾರಣ. ಇನ್ನು 2023ರಲ್ಲಿ ಬೈಡನ್ ಆಡಳಿತವು ಆರೋಪಿಸಿದಂತೆ ನಿಷೇಧಿತ ರಷ್ಯನ್ ನೌಕಾನೆಲೆಗೆ ಸಿಮೋನ್ಸ್ ಟೌನ್ನಲ್ಲಿ ನಿಲ್ಲಲು ಅವಕಾಶ ಮತ್ತು ಯುಕ್ರೇನ್ ಯುದ್ಧಕ್ಕಾಗಿ ಶಸ್ತ್ರಾಸ್ತ್ರ ಸಾಗಣೆ ಇವೆಲ್ಲವೂ ವಿರೋಧಕ್ಕೆ ಕಾರಣವಾಗಿತ್ತು. ಇನ್ನು ದಕ್ಷಿಣ ಆಫ್ರಿಕಾವು ಈ ಆರೋಪವನ್ನು ಸಂಪೂರ್ಣವಾಗಿ ನಿರಾಕರಿಸಿತು. ದೇಶದೊಳಗೂ ಕೂಡ ಈ ವಿರೋಧ ಇದೆ. ಇನ್ನು ಡೆಮೊಕ್ರಾಟಿಕ್ ಅಲಯನ್ಸ್ ಪಕ್ಷದ ಹೇಳಿಕೆ ಏನೆಂದರೆ ಈ ಅಭ್ಯಾಸವನ್ನು ಬ್ರಿಕ್ಸ್ ಸರ್ಕಾರ ಎಂದು ಕರೆಯುವುದು ರಾಜಕೀಯ ತಂತ್ರ. ವಾಸ್ತವದಲ್ಲಿ ಸರ್ಕಾರ ರಷ್ಯಾ ಮತ್ತು ಇರಾನ್ನಂತಹ ನಿರ್ಬಂಧಿತ ರಾಷ್ಟ್ರಗಳೊಂದಿಗೆ ಸೇನಾ ನಿಕಟತೆ ಬೆಳೆಯುತ್ತಿವೆ. ಈ ಸುದ್ದಿ ನಮಗೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಬ್ರಿಕ್ಸ್ನ ಈಗ ಕೇವಲ ಆರ್ಥಿಕ ವೇದಿಕೆ ಅಲ್ಲ, ಅಂದರೆ ಬ್ರಿಕ್ಸ್ ಈಗ ಕೇವಲ ಆರ್ಥಿಕ ವೇದಿಕೆ ಅಲ್ಲ, ಸೇನಾ ಮತ್ತು ತಂತ್ರಾತ್ಮಕ ಸಹಕಾರಕ್ಕೂ ವಿಸ್ತರಣೆ. ಇನ್ನು ಬಹುಧ್ರುವ ವಿಶ್ವ ವ್ಯವಸ್ಥೆ ಅಂದರೆ ಮಲ್ಟಿಪೋಲರ್ ವರ್ಲ್ಡ್ನಲ್ಲಿ ಗ್ಲೋಬಲ್ ಸೌತ್ನ ಪಾತ್ರ ಹೆಚ್ಚಳವಾಗಿದೆ. ಇದು UPSC ಮೇನ್ಸ್ GS ಪೇಪರ್ 2 ಮತ್ತು UPSC ಮೇನ್ಸ್ನಲ್ಲಿ GS ಪೇಪರ್ 3ಗೆ ಬಹಳ ಮುಖ್ಯವಾದ ವಿಷಯ. ಸೊ ಹಾಗಾದರೆ ಸ್ನೇಹಿತರೆ, ಕರೆಂಟ್ ಅಫೇರ್ಸ್ ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ನೋಡಿದ್ವಿ. ಮತ್ತಷ್ಟು ಕರೆಂಟ್ ಅಫೇರ್ಸ್ನೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.